ಮೈಸೂರು ನಗರದಲ್ಲಿ ಮತ್ತೊಂದು ಬೆಂಕಿ ಅವಘಡ ಸಂಭವಿಸಿದೆ. ಮೈಸೂರು ನಗರದಲ್ಲಿ ಮತ್ತೊಂದು ಬೆಂಕಿ ಅನಾಹುತ. ವಸ್ತು ಪ್ರದರ್ಶನ ಆವರಣದಲ್ಲಿ ಬೆಂಕಿ ಹೊತ್ತಿ ಉರಿದಿದೆ. ಡಾಲಿ ಧನಂಜಯ ಅವರ ಮದುವೆಗೆ ಹಾಕಲಾಗಿದ್ದ ಸೆಟ್ ಬಳಿ ಬೆಂಕಿ ಹೊತ್ತಿ ಹೊಡೆದಿರುವುದು. ಬೆಂಕಿಯಿಂದ ಮೈಸೂರು ನಗರದಲ್ಲಿ ದಟ್ಟ ಹೊಗೆ ಆವರಿಸಿದೆ. ವಸ್ತು ಪ್ರದರ್ಶನ ಆವರಣದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ವಸ್ತು ಪ್ರದರ್ಶನ ಆವರಣದಲ್ಲಿದ್ದಂತಹ ತ್ಯಾಜ್ಯಕ್ಕೆ ಬೆಂಕಿಯನ್ನ ಹಾಕಲಾಗಿದೆ. ಕಿಡಿಗೇಡಿಗಳಿಂದ ಈ ಕೃತ್ಯ ನಡೆದಿರುವ ಶಂಕೆಯೂ ಕೂಡ ಇದೆ. ಇನ್ನು 2 ಮರಗಳು ಬೆಂಕಿಗಾಹುತಿಯಾಗಿವೆ. ಥರ್ಮಾಕೋಲ್ ಸೇರಿದಂತೆ ಹಲವು ತ್ಯಾಜ್ಯಗಳು ಸುಟ್ಟು ಭಸ್ಮವಾಗಿವೆ. ಗಮನಿಸ್ತಾ ಇದ್ರಿ, ಬೆಂಕಿ ನಂದಿಸುವಂತಹ ಕಾರ್ಯವೂ ಕೂಡ ಅಗ್ನಿಶಾಮಕ ಸಿಬ್ಬಂದಿಯಿಂದ ನಡೆದಿದೆ. ಆದರೆ ಆ ಹೊಗೆ ಇದೆಯಲ್ಲ, ಅದು ಯಾವ ಪ್ರಮಾಣದಲ್ಲಿ ಆ ಒಂದು ಪ್ರದೇಶವನ್ನು ವ್ಯಾಪಿಸಿಕೊಂಡಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದರಿಂದಾಗಿ ವಾತಾವರಣವೂ ಕೂಡ ಕಲುಷಿತ. ಇನ್ನು ಇತ್ತೀಚೆಗಷ್ಟೇ ಡಾಲಿ ಧನಂಜಯ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಅವರ ಮದುವೆಗೋಸ್ಕರ ವಸ್ತು ಪ್ರದರ್ಶನದ ಆವರಣದಲ್ಲಿ ಅದ್ಧೂರಿಯಾಗಿ ಸೆಟ್ ಅನ್ನು ಕೂಡ ಹಾಕಲಾಗಿತ್ತು. ಆ ಒಂದು ಸೆಟ್ ಹಾಕಿದ ಜಾಗದ ಕೂಗಳತೆ ದೂರದಲ್ಲೇ ಆಗಿರುವಂತಹ ಘಟನೆ ಇದು. ಒಂದು ಕಡೆ ಗಮನಿಸ್ತಾ ಇದ್ದೀರಿ ಡಾಲಿ ಧನಂಜಯ ಅವರ ಮದುವೆ ಸೆಟ್ನ ದೃಶ್ಯಾವಳಿಗಳನ್ನು. ಮತ್ತೊಂದು ಕಡೆ ಅದರ ಬಳಿಯೇ ತ್ಯಾಜ್ಯಗಳನ್ನು ಹಾಕಲಾಗಿತ್ತು. ಆ ತ್ಯಾಜ್ಯಕ್ಕೆ ಬೆಂಕಿಯನ್ನು ಇಟ್ಟಿದ್ದಾರೆ ಕಿಡಿಗೇಡಿಗಳು. ಬೇಕು ಅಂತ ಮಾಡಿದ್ರ ಅಥವಾ ಈ ಸ್ಮೋಕಿಂಗ್ ಮಾಡಿ ಅದನ್ನು ಬಿಸಾಡಿ ಹೋಗೋದು, ಸಣ್ಣ ಕಿಡಿ ಸಾಕು ಬೆಂಕಿ ವ್ಯಾಪಕವಾಗಿ ಹೊತ್ತಿಕೊಳ್ಳೋದಕ್ಕೆ. ಆ ರೀತಿ ಏನಾದರೂ ಅನಾಹುತ ಆಯ್ತಾ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬೇಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಇದೀಗ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಕಿಡಿಗೇಡಿಗಳ ಕೃತ್ಯ ಅಂತ ಹೇಳಲಾಗ್ತಾ ಇದೆ. ಎಷ್ಟೊತ್ತಿಗಾದಂತಹ ಘಟನೆ, ಹೇಗಾಯಿತು, ಸದ್ಯದಲ್ಲಿನ ಪರಿಸ್ಥಿತಿ ಹೇಗಿದೆ ದಿಲೀಪ್? ಕಳೆದ 1 ಗಂಟೆ ಹಿಂದೆ ಅಷ್ಟೇ ಕಿಡಿಗೇಡಿಗಳು ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಇರುವಂತಹ ತ್ಯಾಜ್ಯಕ್ಕೆ ಬೆಂಕಿ ಹಾಕಿರುವಂಥದ್ದು. ಇದೇ ಒಂದು ಸ್ಥಳಕ್ಕೆ ತ್ಯಾಜ್ಯವನ್ನು ಇರಿಸಲಾಗಿತ್ತು. ಸುಮಾರು 2 ಟನ್ನಷ್ಟು ತ್ಯಾಜ್ಯವನ್ನು ಇರಿಸಲಾಗಿತ್ತು. ಇದೇ ಒಂದು ಸ್ಥಳಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವಂಥದ್ದು. ಬೆಂಕಿ ಹಚ್ಚಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದೇ ಒಂದು ಪ್ರದೇಶ ಅಂದರೆ ಈ ಒಂದು ಪಕ್ಕದಲ್ಲೇ ಡಾಲಿ ಧನಂಜಯ ಅವರ ವಿವಾಹವಾಗಿತ್ತು. ಅದೇ ಒಂದು ಸ್ಥಳದಲ್ಲಿದ್ದಂಥ ಪಕ್ಕದಲ್ಲೇ ಹಾಕಿದ್ದಂಥ ತ್ಯಾಜ್ಯಕ್ಕೆ ಈ ಒಂದು ಬೆಂಕಿ ಬಿದ್ದಿರುವಂಥದ್ದು. ಈ ತೋರಿಸ್ತಾ ಇರ್ಬೋದು, ಇದೇ ಸ್ಥಳದಲ್ಲಿ ಡಾಲಿ ಧನಂಜಯ ಅವರ ಮದುವೆ ಆಗಿತ್ತು. ಮದುವೆ ಆಗಿರುವ ಏನು ಸೆಟ್ ಆಗಿತ್ತು, ಸೆಟ್ ಹಾಕಿರುವಂಥ ಪಕ್ಕದಲ್ಲೇ ಈ ಒಂದು ಘಟನೆ ನಡೆದಿರುವಂಥದ್ದು. ಒಟ್ಟಾರೆಯಾಗಿ ನಿನ್ನೆ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು. ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಅವಘಡದಿಂದ ಸುಮಾರು 20ಕ್ಕೂ ಹೆಚ್ಚು ಎಕರೆ ಅಷ್ಟು ನಾಶ ಆಗಿತ್ತು. ಈಗ ಮತ್ತೊಂದು ಅಗ್ನಿ ಅವಘಡ ನಡೆದಿರುವಂಥದ್ದು ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿರುವಂಥ ಈ ಒಂದು ಪ್ರದೇಶದಲ್ಲಿ. ಈ ಪದೇ ಈ ಒಂದು ಬೇಸಿಗೆ ಆರಂಭ ಆಗ್ತಾ ಇದೆ. ಸಾಕಷ್ಟು ಕಡೆ ಇದೇ ರೀತಿಯಂಥ ಕಿಡಿಗೇಡಿಗಳು ತ್ಯಾಜ್ಯ ಆಗಿರ್ಬೋದು, ಬೇರೆ ಬೇರೆ ಕಾಡಿನ ಪ್ರದೇಶಗಳಾಗಿರ್ಬೋದು, ಈ ಒಂದು ಸ್ಥಳಗಳಿಗೆ ಬೆಂಕಿ ಹಾಕಿ ತಮ್ಮ ಕಿಡಿಗೇಡಿತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಯಾವುದೇ ರೀತಿಯಂಥ ಅಪಾಯ ಇಲ್ಲ. ಒಂದು 2 ಮರಗಳಷ್ಟೇ ಸುಟ್ಟು ಹೋಗಿದೆ. ಅದೇನಾದರೂ ಸುಮಾರು 80 ಎಕರೆ ಪ್ರದೇಶ ಇರುವಂಥ ವಸ್ತು ಪ್ರದರ್ಶನ ಆವರಣ, ಬೇರೆ ಕಡೆ ಏನಾದರೂ ಬೆಂಕಿ ಬಿದ್ದಿದ್ರೆ ದೊಡ್ಡ ಅನಾಹುತ ಸಂಭವಿಸ್ತಿತ್ತು. ಆದರೆ ಸದ್ಯಕ್ಕೆ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈ ಒಂದು ಬೆಂಕಿ ನಂದಿಸುವ ಕೆಲಸದಲ್ಲಿ ಸಂಪೂರ್ಣವಾಗಿ ನಿರತರಾಗಿ ಎಲ್ಲವನ್ನು ಬೆಂಕಿ ನಂದಿಸುವಂಥ ಕೆಲಸವನ್ನು ಕೂಡ ಸಂಪೂರ್ಣವಾಗಿ ನಂದಿಸಿರುವಂಥ ಕೆಲಸವನ್ನು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡಿರುವಂಥದ್ದು. ಮಧುಶ್ರೀ, ಧನ್ಯವಾದ ದಿಲೀಪ್ ತಮ್ಮ ಮಾಹಿತಿಗಾಗಿ. ಮೈಸೂರು ನಗರದ ವಸ್ತು ಪ್ರದರ್ಶನ 83 ಎಕರೆ ಜಾಗ ಇದು. ಒಂದು ಮೂಲೆಯಲ್ಲಿ ನಾವು ಆಗಾಗ ಎಮರ್ಜೆನ್ಸಿ ಬೇಸಿಸ್ ಮೇಲೆ ಕಸ ಕಡ್ಡಿಗಳು ಏನಾದಿದ್ದರೆ ಒಂದು ಮೂಲೆ ಡಂಪ್ ಮಾಡಿ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಇದು ತೆಗೆಯುವ ಕೆಲಸವನ್ನು ಮಾಡ್ತಾಯಿದ್ವಿ. ಈ ಮೂಲೆಯಲ್ಲಿ 1-2 ಲೋಡು ಮೊನ್ನೆ ತಾನೇ ನಡೆದಿರುವ ವಸ್ತು ಪ್ರದರ್ಶನದ ಮಳಿಗೆದಾರರು ತಂದಿಲ್ಲಿ ಕಸ ಹಾಕಿದರು, ಪ್ಲಾಸ್ಟಿಕ್ ಅದಿದೆಯಲ್ಲ. ಅದಕ್ಕೆ ಇವತ್ತು ಮಧ್ಯಾಹ್ನ ಒಂದು 3 ಗಂಟೆ ಹೊತ್ತಿಗೆ ಯಾರೋ ಕಿಡಿಕೇರಿಗಳು ಬಂದು ಅದಕ್ಕೆ ಬೆಂಕಿ ಹಾಕೋರೆ. ಅದು ಬೆಂಕಿ ಹತ್ಕೊಂಡಿದೆ. ದೇವ್ರದೇ ಯಾವುದು ಅನಾಹುತ ಅಂತೂ ಆಗಿಲ್ಲ. ಮದುವೆ ತಾಜ್ಯದೆಲ್ಲ ಹಾಕಿರಲಿಲ್ಲ. ಕಸ ಮಳಿಗೆದಾರ ಕಸನೂ ಅಲ್ಲೇ ಬಿದ್ದಿತ್ತು. ಮದುವೆ ಆಗಿರೋದು ಅಲ್ಪ ಸ್ವಲ್ಪ ಬಿದ್ದಿತ್ತು. ಅವರು ಎತ್ತುತ್ತಾ ಇದ್ವಿ ನಾವು. ಅದ್ರ ಮಧ್ಯೆ ಯಾರೋ ಬೆಂಕಿ ಒಂದು ಸಿಗರೇಟೋ ಬೀಡಿನೋ ಸೇದಿ ಬಿಸಾಕ್ಬಿಟ್ಟು ಹೋಗೋರೆ. ಪಕ್ಕದಲ್ಲೇ ನಮ್ಮ RMC ಯಾರ್ಡ್ ಕೂಡ ಇದೆ. ಅಲ್ಲಿಂದ 6 ಬರ್ತಾ ಇರ್ತಾರೆ. ಕಾಂಪೌಂಡ್ ಆರಿ ಒಂದು 7 ಅಡಿ ಕಾಂಪೌಂಡ್ ಇದೆ. ಇಲ್ಲಿ 6 ಬರ್ತಾ ಇರ್ತಾರೆ. ಅವ್ರು ಬರೋರು ಯಾರೋ ಒಂದು ಸಿಗರೇಟು ಹಾಕಿರ್ಬೋದು ಅಥವಾ ಬೆಂಕಿಪಟ್ಟಣದಿಂದ ಇದು ಮಾಡಿ ಹೋಗಿರ್ಬೋದು. ಅದು ಕತ್ಕೊಂಡಿದೆ. ಮೈಸೂರು ನಗರದ ವಸ್ತು ಪ್ರದರ್ಶನ 83 ಎಕರೆ ಜಾಗ ಇದು. ಒಂದು ಮೂಲೆಯಲ್ಲಿ ನಾವು
ಎಸ್, ಈಗಾಗಲೇ ಅಯೂಬ್ ಖಾನ್ ಅವರು ಮಾತನಾಡಬೇಕಿದ್ರು ಕೂಡ ಹೇಳಿದ್ರು ಆಗಿರಬಹುದು ಅಂತ ಹೇಳಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಯಾರೋ ಕಿಡಿಗೇಡಿಗಳು ಬಂದಿರ್ತಾರೆ, ಒಂದು ಸ್ಮೋಕ್ ಮಾಡಿರ್ತಾರೆ, ಇಲ್ಲ ಬೆಂಕಿ ಕಡ್ಡಿ ಗೀರಿ ಬೇಕು ಅಂತಲೇ ಬಿಸಾಡಿ ಹೋಗಿರ್ತಾರೆ, ಅದರಿಂದಲೇ ಈ ಅನಾಹುತ ಸಂಭವಿಸಿದೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟರು. ಇನ್ನು ಡಾಲಿ ಧನಂಜಯ್ ಅವರು ವಿವಾಹ ಆಗಿದ್ರಲ್ಲ, ಆ ಒಂದು ಸೆಟ್ಟನ್ನು ಹಾಕಲಾಗಿತ್ತಲ್ಲ, ಅಲ್ಲಿದ್ದಂತಹ ತ್ಯಾಜ್ಯವನ್ನ ಇಲ್ಲಿ ತಂದು ಹಾಕಿದ್ರು. ಆದರೆ ಅದನ್ನು ತೆರವು ಮಾಡುವಂತಹ ಕೆಲಸವೂ ಕೂಡ ಆಗ್ತಾ ಇತ್ತು. ಇಲ್ಲೇ ಒಂದಷ್ಟು ತ್ಯಾಜ್ಯ ಡಂಪ್ ಆಗಿತ್ತು, ಹೆಚ್ಚಿನ ಪ್ರಮಾಣದಲ್ಲೇ ಹಾನಿ ಆಗಿದೆ. ಆದರೆ ಇದರಿಂದಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಸದ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಸಂಪೂರ್ಣವಾಗಿ ಬೆಂಕಿ ನಂದಿಸುವಂತಹ ಕೆಲಸ ಕೂಡ ಆಗಿದೆ.